ಬೃಹತ್ ಕ್ಷುದ್ರಗ್ರಹವೊಂದು ಭೂಮಿಯತ್ತ ಶರವೇಗದಲ್ಲಿ ಧಾವಿಸ್ತಾ ಇದೆ ಅಂತ ಅಮೆರಿಕಾದ ನಾಸಾ ಮಾಹಿತಿಯನ್ನ ಕೊಟ್ಟಿದೆ. ಇದೇ ಎಲ್ಲ ಕಡೆ ಈಗ ಬಹಳ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ವಿಚಾರ. ಸೆಪ್ಟೆಂಬರ್ 15ನೇ ತಾರೀಕು ಇದು ಭೂಮಿಯ ಹತ್ತಿರ ಬರಲಿದೆ. ಭೂಮಿಗೆ ಏನಾದರೂ ಅಪ್ಪಳಿಸುತ್ತಾ ಅನ್ನೋದು ಸಹಜವಾಗಿರುವಂತಹ ಪ್ರಶ್ನೆ. ಆದರೆ ಈ ಪ್ರಶ್ನೆಗೆ ಏನಿದು, ಯಾಕೆ ಬರ್ತಾ ಇದೆ, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತೀವಿ. ಹಿಂದೆ ಕ್ಷುದ್ರಗ್ರಹ ಭೂಮಿಗೆ ಅಪ್ಪಳಿಸಿದಾಗ ಏನಾಗಿತ್ತು, ಈ ಬಾರಿ ಬರ್ತಿರುವಂತಹ ಆಸ್ಟ್ರಾಯ್ಡ್ ಏನಿದೆ ಅದರ ಒಂದು ತಾಕತ್ತು ಎಷ್ಟಿದೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಯಾವುದೇ ಗೊಂದಲ ಬೇಡ. ನಾಳೆ ಏನಾಗುತ್ತೆ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನೀವೇನಾದರೂ ಡೈರೆಕ್ಟ್ ಆಗಿ ಅದನ್ನು ನೋಡ್ಬೋದಾ, ಹಿಂದೆ ಎಲ್ಲ ಏನಾಗಿತ್ತು, ಎಲ್ಲದರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಡುವಂಥ ವಿಡಿಯೋ ಇದು. 2024 ON ಎಂದು ಹೆಸರಿರುವಂಥ ಈ ಒಂದು ಕ್ಷುದ್ರಗ್ರಹ 60 ಅಂತಸ್ತಿನ ಕಟ್ಟಡದಷ್ಟು ಅಥವಾ ಸುಮಾರು 2 ರಿಂದ 3 ಫುಟ್ಬಾಲ್ ಮೈದಾನಗಳ ಗಾತ್ರವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಸುಮಾರು ಗಂಟೆಗೆ 40,235 ಕಿಲೋಮೀಟರ್ ಇಷ್ಟು ವೇಗವಾಗಿ ಭೂಮಿಯತ್ತ ಇದು ಧಾವಿಸ್ತಾ ಇದೆ ಅಂತ ಸದ್ಯಕ್ಕಿರುವಂತಹ ಮಾಹಿತಿ. 2024 ಸೆಪ್ಟೆಂಬರ್ 15ನೇ ತಾರೀಕು ಭೂಮಿಯ ಅತ್ಯಂತ ನಿಕಟದಲ್ಲಿ ಇದು ಪಾಸ್ ಆಗುತ್ತೆ ಅಂತ ನಾಸಾ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. 2024 ಸೆಪ್ಟೆಂಬರ್ 5ನೇ ತಾರೀಕು ಜೆ ಬೊರಿಸೋವ್ ಪತ್ತೆ ಹಚ್ಚಿರುವಂತಹ ಕ್ಷುದ್ರಗ್ರಹ ಇದು. ಸೆಪ್ಟೆಂಬರ್ 15ರಂದು ಭೂಮಿಯ ಸುಮಾರು 6,20,000 ಮೈಲಿ ಸನಿಹದಲ್ಲಿ ಇದು ಹಾದು ಹೋಗುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ನಾಸಾದ ಜೆಟ್ ಪ್ರೊಪಲ್ಷನ್ ಏನಿದೆ ಅಲ್ಲಿಂದ ಲ್ಯಾಬೊರೇಟರಿ ಕ್ಷುದ್ರಗ್ರಹದ ಪಥವನ್ನು ನಿಕಟವಾಗಿ ಗಮನಿಸ್ತಾ ಇದೆ. ಇದು ಭೂಮಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಕನಿಷ್ಠವಾಗಿದೆ ಅಂತ ನಾಸಾ ಹೇಳಿದೆ. ಹಾಗಾದ್ರೆ ಭೂಮಿಗೆ ಅಪ್ಪಳಿಸುವಂತಹ ಸಾಧ್ಯತೆ ಹೇಗೆ, ಏನಾದರೂ ತನ್ನ ಪಥವನ್ನು ಬದಲಿಸಿ ಭೂಮಿ ಕಡೆ ಬರುತ್ತಾ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇರುವಂತಹ ಪ್ರಶ್ನೆ. ಕ್ಷುದ್ರಗ್ರಹದ ಮಾರ್ಗ ಸ್ವಲ್ಪ ಮಟ್ಟಿಗೆ ಬದಲಾದರೂ ಕೂಡ ಅದು ಭೂಮಿಯ ಕಡೆಗೆ ಹಿಂತಿರುಗುವಂತಹ ಸಂಭವನೀಯತೆ ತುಂಬಾ ಕಡಿಮೆ ಅಂತ ಈಗ ಸದ್ಯಕ್ಕೆ ಹೇಳಲಾಗ್ತಿದೆ. ಆದರೆ ಈ ಸಾಧ್ಯತೆ ಕೇವಲ 5% ಅಂತ ವಿಗಟ್ ಹೊಸ ಒಂದು ರಿಸರ್ಚ್ ನಲ್ಲಿ ಹೇಳ್ತಾ ಇದೆ. ಅಂದ್ರೆ ದುರಂತದ ಘರ್ಷಣೆಯ ಸಂಭವನೆ ಏನಿದೆ ಅದು ಸಂಭವನೀಯತೆ ಒಂದಷ್ಟು 2 ಶತಕೋಟಿಯಲ್ಲಿ 1ಕ್ಕಿಂತ ಕಡಿಮೆ, ಅಷ್ಟು ಪರ್ಸೆಂಟೇಜ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಜೊತೆಗೆ ಅಪೋಫಿಸ್ ಅನ್ನುವ ಕ್ಷುದ್ರಗ್ರಹ ದೊಡ್ಡ ಕಂಟಕವನ್ನು ಎದುರಿಸ್ತಾ ಇದೆ. ಯಾಕಂದ್ರೆ ನಮಗೆ ಭೂಮಿಗೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಮ್ಮ ಸೋಮನಾಥ್ ಅವರು ಕೂಡ ಮಾತನಾಡಿದರೆ ಇಸ್ರೋ ಬಗ್ಗೆ, ಈ ಗ್ರಹ ಭೂಮಿಗೆ ಬಂದು ಅಪ್ಪಳಿಸುವಂತಹ ಸಾಧ್ಯತೆ ಇದೆ ಅಂತ. ಇದು ಮುಂದಿನ 5 ವರ್ಷಗಳಲ್ಲಿ ಭೂಮಿಗೆ ಆತಂಕ ಇದೆ ಅಂತ ಹೇಳಲಾಗ್ತಿದೆ. ಈಗ ಬರ್ತಿರುವಂತಹ ಆಸ್ಟ್ರಾಯ್ಡ್ ಏನಿದೆ ಅದು ಅಂತ ಆತಂಕ ಅಲ್ಲದೇ ಇದ್ರೂ ಕೂಡ ಮುಂದಿನ 5 ವರ್ಷದಲ್ಲಿ ಇದು ಆತಂಕವನ್ನು ಉಂಟು ಮಾಡ್ತಾ ಇದೆ. ಅದರ ಹೆಸರು ಅಪೋಫಿಸ್. ಸೊ ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಇಡೀ ಭೂಮಂಡಲ ನಾಶ ಆಗುವಂತ ಸಾಧ್ಯತೆ ಇದೆಯಂತೆ. ಈ ಗ್ರಹದ ಕುರಿತು ಇಸ್ರೋ ಅಧ್ಯಕ್ಷ ಎನ್ ಸೋಮನಾಥ್ ಕೂಡ ಮಾತನಾಡಿದ್ದಾರೆ, ಭಯಾನಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಡೀಟೇಲ್ಸ್ ಅನ್ನು ನಿಮಗೆ ನೀಡ್ತಾ ಹೋಗ್ತೀವಿ. ಸೌರಮಂಡಲ ಅನ್ನೋದು ಅಚ್ಚರಿಗಳ ಆಗರ, ಅಚ್ಚರಿಗಳನ್ನೇ ಹೊತ್ತು ತೇಲಾಡ್ತಿರುವಂತಹ ಮಂಡಲ ಇದು. ಏಲಿಯನ್ನಿಂದ ಹಿಡಿದು ಕ್ಷುದ್ರಗ್ರಹವರೆಗೆ 100 ಅಚ್ಚರಿಗಳನ್ನ ಸೌರಮಂಡಲ ಹೊಂದಿದೆ. ಈ ಅಚ್ಚರಿ ಮಂಡಲದಿಂದ ಭೂಮಂಡಲಕ್ಕೆ ಆತಂಕವೊಂದು ಶುರುವಾಗಿದೆ. ಭೂಮಂಡಲಕ್ಕೆ ಎದುರಾಗಿರುವಂತಹ ಆತಂಕದ ಕುರಿತು ಸೋಮನಾಥ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಕ್ಷುದ್ರಗ್ರಹದ ಹೆಸರೇ ಅಪೋಫಿಸ್. ಭೂಮಿಗೆ ಹತ್ತಿರದಲ್ಲೇ ಇದೆಯಂತ ಇದು. ಇನ್ನು 5 ವರ್ಷಗಳಲ್ಲಿ ಅದು ಭೂಮಿಗೆ ಬಹಳ ಹತ್ತಿರದಲ್ಲಿ ಬಂದು ಹಾದು ಹೋಗುತ್ತೆ. ಹೀಗಾಗಿ ಈ ಅಪೋಫಿಸ್ ಎನ್ನುವ ಕ್ಷುದ್ರಗ್ರಹ ಭೂಮಂಡಲಕ್ಕೆ ಅಪಾಯವನ್ನ ತಂದೊಡ್ಬಹುದು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇಸ್ರೋ ಸಂಸ್ಥೆಗಳು ನಿರಂತರವಾಗಿ ಇದರ ಮೇಲೆ ಕಣ್ಣಿಟ್ಟಿವೆ. ಒಂದು ವೇಳೆ ಭೂಮಿಗೆ ಆ ಗ್ರಹದಿಂದ ಅಪಾಯ ಇದೆ ಅನ್ನೋ ಸೂಚನೆ ಸಿಕ್ಕರೆ ಅದನ್ನು ಹೇಗೆ ತಪ್ಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಒಂದಷ್ಟು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಅದರ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಗಿರೋದು ಒಂದೇ ಭೂಮಿ. ಹೀಗಾಗಿ ಆ ಸಂದರ್ಭ ಏನಾದರೂ ಎದುರಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೈ ಜೋಡಿಸೋದಕ್ಕೆ ಇಸ್ರೋ ಕೂಡ ರೆಡಿ ಇದೆ ಅಂತ ಅಧ್ಯಕ್ಷರಾದಂಥ ಸೋಮನಾಥ್ ಹೇಳಿದ್ದಾರೆ. ವಿಜ್ಞಾನಿಗಳಿಗೆ ಅರ್ಥ ಇರುವಂತೆ ಅಪೋಫಿಸ್ ಕ್ಷುದ್ರಗ್ರಹ ಏನಿದೆ ತನ್ನ ಪಥದಲ್ಲೇ ಸರಿಯಾಗಿ ಸಾಗಿದ್ರೆ ಭೂಮಂಡಲಕ್ಕೆ ಯಾವುದೇ ಅಪಾಯ ಇಲ್ಲ. ಆದರೆ ಆ ದಿನ ತಾನು ಹಾದು ಹೋಗುವಂತ ಪಥದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ಆದರೂ ಕೂಡ ಭೂಮಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಷ್ಟಕ್ಕೂ ಕ್ಷುದ್ರಗ್ರಹದಿಂದ ಭೂಮಂಡಲಕ್ಕೆ 3% ಅಪಾಯ ಇರೋದು ಸದ್ಯಕ್ಕೆ ವಿಜ್ಞಾನಿಗಳ ರಿಸರ್ಚ್ ಇಂದ ಕಂಡು ಬಂದಿದೆ. ಒಂದು 3% ಅಷ್ಟು ಅಪಾಯ ಇದೆ ಅಂತ. ಹೀಗಾಗಿ ಹಾಗೇನಾದರೂ ಆಗಿದ್ದಲ್ಲಿ ಅದರಿಂದ ಭೂಮಿಯನ್ನು ರಕ್ಷಿಸುವಂತ ನಿಟ್ಟಿನಲ್ಲಿ ವಿಜ್ಞಾನಿಗಳು ಕೆಲಸ ಮಾಡೋದು ತುಂಬಾ ಅವಶ್ಯವಾಗಿದೆ ಅಂತ ಸೋಮನಾಥ್ ಹೇಳಿದ್ದಾರೆ. ಇನ್ನು ಈ ಅಪೋಫಿಸ್ ಗ್ರಹ ಏನಿದೆ 2004ರಲ್ಲಿ ಜಗತ್ತಿನ ವಿಜ್ಞಾನಿಗಳ ಕಣ್ಣಿಗೆ ಬಿತ್ತು. ಆ ಕ್ಷುದ್ರಗ್ರಹ ವಿಜ್ಞಾನಿಗಳ ಕಣ್ಣಿಗೆ ಬೀಳ್ತಾ ಇದ್ದ ಹಾಗೇನೆ ವಿಜ್ಞಾನ ಲೋಕದಲ್ಲಿ ಕುತೂಹಲ ಹೆಚ್ಚಾಗ್ತಾ ಹೋಗುತ್ತೆ. ಈ ವಿಚಾರವಾಗಿ ಕುತೂಹಲದಲ್ಲಿ ಇದರ ಬಗ್ಗೆ ತಿಳ್ಕೊಳ್ಳೋಕೆ ವಿಜ್ಞಾನಿಗಳು ಮುಂದಾಗ್ತಾರೆ. ಕೇವಲ 2 ವರ್ಷಗಳಲ್ಲಿ ಇದರ ಕಂಪ್ಲೀಟ್ ಆದಂತಹ ಜಾತಕವನ್ನೇ ರಿಸರ್ಚ್ ಮಾಡಲಾಗುತ್ತೆ ವಿಜ್ಞಾನಿಗಳಿಂದ. ಸೊ ಅದರ ಮೇಲೆ ಅವತ್ತಿನಿಂದಲೇ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದು ಭೂಮಿಗೆ ಹತ್ತಿರ ಬರ್ತಾ ಇದೆ ಅಂತ. ಇನ್ನು ಅಮೆರಿಕಾದ ನಾಸಾ ಸಂಸ್ಥೆ ಅಪೋಫಿಸ್ ಎನ್ನುವ ಈ ಭಯಾನಕ ಗ್ರಹ ಏನಿದೆ ಇದರ ಮೇಲೆ ಕಳೆದ ಕೆಲ ವರ್ಷಗಳಿಂದ ಒಂದಷ್ಟು ರಿಸರ್ಚ್ಗಳನ್ನು ಜಾಸ್ತಿ ಮಾಡ್ಕೊಂಡು ಬಂದಿದ್ದಾರೆ. ಇದರ ಪ್ರತಿ ಕ್ಷಣದ ಚಲನವಲನ ನಾಸಾ ಬಹಳ ಅತಿ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಬೇಕಿದ್ರೆ ನೀವು ಕೂಡ ಗೂಗಲ್ನಲ್ಲಿ ನಾಸಾ ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು. ಆ ವೆಬ್ಸೈಟ್ನಲ್ಲಿ ಅಪೋಫಿಸ್ ಎನ್ನುವ ಸರ್ಚ್ ಕೊಡಿ. ಆಗ ಅಮೆರಿಕಾದ ನಾಸಾ ಸಂಸ್ಥೆ ಅಪೋಫಿಸ್ ಏನಿದೆ
ಅದರ ಬಗ್ಗೆ ಹೇಗೆ ಅದನ್ನ ಫಾಲೋ ಮಾಡ್ತಾ ಇದೆ, ಹಿಂಬಲಿಸ್ತಾ ಇದೆ ಅಂತದ್ದು ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಅಪೋಫಿಸ್ ಕ್ಷುದ್ರಗ್ರಹ ಏನಿದೆ, ಮುಂದಿನ ದಿನಗಳಲ್ಲಿ ಭೂಮಂಡಲಕ್ಕೆ ಎದುರಾಗಬಹುದಾದಂತಹ ಅಪಾಯಗಳೇನು, ಅದರಿಂದ ಹೇಗೆ ಪಾರಾಗಬೇಕು, ಇದೆಲ್ಲದರ ಬಗ್ಗೆ ಕೂಡ ಡಿಟೇಲ್ ಆಗಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ. ಸದ್ಯದಲ್ಲೇ ಇದರ ಬಗ್ಗೆ ಇನ್ನೊಂದು ಸ್ಟೇಜ್ ಏನಿದೆ ಅದು ಕೂಡ ಪ್ರಿಪರೇಷನ್ ಆರಂಭ ಆಗುತ್ತೆ. ಸೊ ಇದರ ಬಗ್ಗೆ ಮೊನ್ನೆಯಷ್ಟೇ ಅಧ್ಯಕ್ಷರಾದ ಇಸ್ರೋ ಅಧ್ಯಕ್ಷರು ಸೋಮನಾಥ್ ಕೂಡ ಹೇಳಿರೋ ಹಾಗೆ ಭಾರತೀಯ ವಿಜ್ಞಾನ ಸಂಸ್ಥೆ ಕೂಡ ಈಗಾಗಲೇ ಈ ಅಪಾಯಕಾರಿ ಗ್ರಹದ ಮೇಲೆ ಕಣ್ಣಿಟ್ಟಿದೆ. ಇದರ ಚಲನೆ ಹೇಗಿದೆ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಭಾರತ ಕೂಡ ಗಮನಿಸ್ತಾ ಇದೆ. ಹಾಗೇನೆ ಮುಂದಿನ ದಿನಗಳಲ್ಲಿ ಇಸ್ರೋ ಈ ಗ್ರಹದಿಂದ ಏನೇನು ಎದುರಾಗುತ್ತೆ ಅದರ ಬಗ್ಗೆ ಒಂದಷ್ಟು ಯೋಜನೆಗಳನ್ನ ರೂಪಿಸ್ತಾ ಇದೆ. ಇದು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಪರವಾಗಿ ಕೂಡ ಏನು ಎಫರ್ಟ್ ಇದೆ ಅದನ್ನು ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಆಗ್ತಾ ಇದೆ. ನಾಸಾ ಮತ್ತು ಇಸ್ರೋದಂತೆ ಯುರೋಪ್ನ ಇನ್ನೂ ಕೆಲವು ಬಾಹ್ಯಾಕಾಶ ಸಂಸ್ಥೆಗಳು ಈ ಅಪಾಯಕಾರಿ ಅಪೋಫಿಸ್ ಬಗ್ಗೆ ಈಗ ಕಣ್ಣಿಟ್ಟಿವೆ. ಹಾಗಾಗಿ ನಾಳೆ ಏನು ಪಾಸ್ ಆಗುತ್ತೆ ಭೂಮಿಯ ಪಕ್ಕದಲ್ಲೇ ಸುಮಾರು 8 ರಿಂದ 10 ಗಂಟೆ ಸಂಜೆ ಅಂತ ಹೇಳಲಾಗ್ತಿದೆ. ಸೊ ನಾವು ಕೂಡ ಬರಿಗಣ್ಣಿನಲ್ಲಿ ನೋಡಬಹುದು ಅಂತ ಹೇಳುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದರೆ ಎಷ್ಟು ಮಟ್ಟಿಗೆ ಇದು ಗೋಚರ ಆಗುತ್ತೆ ಅನ್ನೋದು ಈಗ ಇನ್ನೂ ಕೂಡ ಪ್ರಶ್ನೆ. ನೀವು ಕೂಡ ಮನೆಯ ಟೆರೆಸ್ಗೆ ಹೋಗಿ ನಾಳೆ 8 ರಿಂದ 10 ಗಂಟೆ ಏನೇನಾಗುತ್ತೆ ದಯವಿಟ್ಟು ನೋಡಿ. ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ಅದನ್ನ ಸ್ಟೇಟಸ್ಗೋ ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ಹಾಕೊಳ್ಬಹುದು.